ಆತ್ಮೀಯ ವೀಕ್ಷಕರೆಲ್ಲವರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್ ಮತ್ತೆ ಒಲಿದಂತೆ ಹಾಡುವೆ ನನ್ನ ಮಾಲಿಕೆಯ ಮೂಲಕ ನಿಮ್ಮನ್ನು ಎದುರಾಗ್ತಾ ಇದ್ದೀನಿ. ಇವತ್ತು ಯಾವ ವಿಚಾರ ಮಾತಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಈಗ ರಾಜ್ಯದಲ್ಲಿ ಚಿಂತನ್ ಅವರ ವಿರುದ್ಧ ಏನು ಈ ಕೋಮುವಾದಿ ಮನಸ್ಥಿತಿಯ ಕೆಲವರು ಮುಗಿಬಿದ್ದಿದ್ದಾರೆ, ಅದು ಅರ್ಥಹೀನ. ಜೊತೆಗೆ ಈ ಕೋಮುವಾದಿಗಳ ಷಡ್ಯಂತ್ರ ಹೇಗಿರುತ್ತೆ ಅಂತಂದರೆ, ಯಾವುದೋ ಒಂದು ಕೋಮನ್ನು ಅಥವಾ ಯಾವುದೋ ಒಂದು ಸಮೂಹವನ್ನು ವಿರೋಧಿಸುವ ಮೂಲಕವಾಗಿ ಬೇರೆಯವರನ್ನು ಇಂಡೈರೆಕ್ಟಾಗಿ ವಿರೋಧಿಸುವಂತಹ ಒಂದು ಅವರ ಅಜೆಂಡಾ ಏನಿದೆ, ಅದರ ಮುಂದುವರೆದ ರೂಪವಾಗಿ ಇವತ್ತು ಚಿಂತನ್ ಅವರ ತೇಜೋವಧಿಯನ್ನು ಮಾಡ್ತಾ ಇರುವುದು. ಹಾಗಾಗಿ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಹೆಸರು, ನಾಮಕರಣ ಇವುಗಳ ಹಿಂದೆಲ್ಲ ಬಹಳ ವಿಶೇಷ ಮತ್ತು ಒಂಥರ ವಿಚಿತ್ರ ವಿಚಾರಗಳಿದ್ದಾವೆ. ಅವೇನಪ್ಪ ಅಂತಂದರೆ, ಈಗ ನಮ್ಮಲ್ಲೆಲ್ಲ ಮೊದಲೇ ಮೂಲಭೂತವಾಗಿ ನಾವು ಈ ನೆಲಮೂಲದ ಜನವರ್ಗ ಏನಿದ್ದೀವಿ, ನಾವೆಲ್ಲವರು ಈ ಭಾರತೀಯ ಮೂಲ ನಿವಾಸಿಗಳೇನಿದ್ದೀವಿ, ನಾವೆಲ್ಲರೂ ಈ ದೇಶದ ಬಹುಸಂಖ್ಯಾತರಾಗಿ ನಾವು ಯಾವುದೋ ಒಂದು ಸಣ್ಣ ಸಮೂಹವನ್ನು, ಸಮುದಾಯವನ್ನು ಅವಲಂಬಿಸಿರುವ ರೀತಿಯಲ್ಲಿ, ಅಂದರೆ ಅವಲಂಬಿಸಲೇಬೇಕಾದಂಥ ರೀತಿಯಲ್ಲಿ ನಮ್ಮ ಮೇಲೆ ಏನೇನೆಲ್ಲ ದಬ್ಬಾಳಿಕೆ ಇದಾವಲ್ಲ, ಅವುಗಳ ಮುಂದುವರಿದ ಭಾಗವೇ ಈ ಸಂಘ ಪರಿವಾರ ಇವುಗಳೆಲ್ಲ. ಸೊ ಇವುಗಳ ಉದ್ದೇಶ ಏನಂತಂದರೆ, ರಾಜಕೀಯ ಯಜಮಾನತ್ವ ಮತ್ತು ಅಧಿಕಾರಕ್ಕಾಗಿ, ಲಾಭಕ್ಕಾಗಿ, ಯಜಮಾನಿಕೆಗಾಗಿ ಅವರು ಏನನ್ನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತು ಚಿಂತನ್ ಅವರು ಯಾವುದೋ ಒಂದು ಸಮುದಾಯಕ್ಕೆ ಅನ್ಯಾಯ ಆಯಿತು ಅಂತ ಹೇಳ್ಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತಿದರೆ ಇವರಿಗೆಲ್ಲ ಉರಿಯುತ್ತಂತೆ. ಅರೆ, ಎಲ್ಲಿದ್ದೀರಿ ನೀವು? ಈಗ ನಾವು ಅದನ್ನೇ ಮಾತಾಡ್ತಿರೋದು. ಇವತ್ತು ಉತ್ತರ ಕನ್ನಡ ಜಿಲ್ಲೆ ವಿಚಾರಕ್ಕೆ ಬಂದಾಗ ಬಹುಸಂಖ್ಯಾತರು, ನಾವು ಇಲ್ಲಿಯ ಕೆಳವರ್ಗದ ಬಹುಸಂಖ್ಯಾತರು ಏನಿದ್ದೀವಿ, ಇಲ್ಲಿಯ ಮೂಲ ನಿವಾಸಿಗಳೇನಿದ್ದೀವಿ, ನಾವು ಬಹುಸಂಖ್ಯಾತರು. ನೀವು ನಮ್ಮ ಬಹುಸಂಖ್ಯಾತರ ಬಗ್ಗೆ ಎಂದಾದರೂ ಮಾತಾಡಿದ್ರೆ, ನೀವು ಉತ್ತರ ಕನ್ನಡದಲ್ಲಿ ಎಂ ಆಗಬೇಕಾದವರು ಈ ಬಹುಸಂಖ್ಯಾತರು ಅಂತ ನೀವೇನಾದರೂ ಹೇಳಿದ್ರ? ಹಾಗೆಯೇ ನಮ್ಮ ಸಿರ್ಸಿ ಕ್ಷೇತ್ರ ತಗೊಳ್ಳಿ, ಭಟ್ಕಳ ಕ್ಷೇತ್ರ ತಗೊಳ್ಳಿ, ಇಲ್ಲಿ ಸರೌಂಡಿಂಗ್ ಮಲೆನಾಡು ಕರಾವಳಿಯ ಬಹುತೇಕ ಕ್ಷೇತ್ರಗಳಲ್ಲಿ ಒಂದು ಸಮುದಾಯ ಇಲ್ಲಿಯ ಬಹುಸಂಖ್ಯಾತರು. ಬಟ್ ನೀವು ಅವರಿಗೆ ಟಿಕೆಟನ್ನು ಕೊಡಬೇಕಿದ್ರೆ ಬಹುಸಂಖ್ಯಾತರನ್ನು ಪರಿಗಣಿಸೋದಿಲ್ಲ. ಮತ್ತು ನೀವೆಂಥ ಬಹುಸಂಖ್ಯಾತರು, ಅಲ್ಪಸಂಖ್ಯಾತರು ಅಂತ ಡಿವೈಡ್ ಮಾಡಿ ಮಾತಾಡ್ತೀರಿ. ನಿಮ್ಮ ಸಿದ್ಧಾಂತದ ಪ್ರಕಾರ, ನಿಮ್ಮ ಪಕ್ಷದ ಪ್ರಣಾಳಿಕೆ ಪ್ರಕಾರ, ನಿಮ್ಮ ಪರಿವಾರದ ಏನು ಈ ಚಿಂತನೆ ಇದೆಯಲ್ಲ, ಅದ್ರ ಪ್ರಕಾರ ಹೋದರೆ ಬಹುಸಂಖ್ಯಾತರಾಗಿರುವಂಥ ನಮಗೆ ನಿಮ್ಮ ಸಿದ್ಧಾಂತದ ಪ್ರಕಾರವೇ ಪ್ರಾಧಾನ್ಯತೆ ಸಿಗಬೇಕು, ಸೀಟ್ ಸಿಗಬೇಕು, ಟಿಕೆಟ್ ಸಿಗಬೇಕು, ಆ ಥರ ಮಾಡ್ತಾ ಇದ್ದೀರಾ ನೀವು. ಇಂಥದ್ದೇ ಒಂದು ಮುಂದುವರಿದ ಭಾಗವಾಗಿ ದಾವಣಗೆರೆಯಲ್ಲಿ ಹೆಚ್ಚು ಜನಸಂಖ್ಯೆ ಇರುವಂಥವರಿಗೆ ಆ ಸಮುದಾಯಕ್ಕೆ ಒಂದು ಟಿಕೆಟ್ ಕೊಡಬೇಕು ಅನ್ನುವಂತಹ ಒಂದು ಧ್ವನಿಯನ್ನು ಎತ್ತುವುದರಲ್ಲಿ ಎಂಥ ಅನ್ಯಾಯ ಇದೆ? ಯಾಕೆ ಎತ್ತಬಾರ್ದು? ಹಾಗೆ ಧ್ವನಿ ಎತ್ತಿದಂಥವ್ರನ್ನು ನೀವ್ಯಾಕೆ ಅವರ ಮೂಲ, ಹೆಸರು, ಅದು ಇದು ಅಂತ ಕೆಣಕ್ತಾ ಇದ್ದೀರಾ? ಕೇಳಿರುವ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ. ನಿಮ್ಮ ಈ ಮೂಲಭೂತವಾದಿ ಮನಸ್ಥಿತಿ ಏನಿದೆ ಕೋಮುವಾದಿಗಳದ್ದು, ನೀವು ಯಾವಾಗಲೂ ನೇರ ಉತ್ತರನೇ ಕೊಡೋದಿಲ್ಲ. ನಿಮ್ಮನ್ನು ಬೇರೆ ಬೇರೆ ಕಾರಣಕ್ಕೆ ಯಾರು ನಿಮ್ಮನ್ನು ಎದುರಾಗ್ತಾರೆ ಅವರನ್ನು ತೇಜೋವಧೆ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ. ನಿಮ್ಮ ಮೂಲವನ್ನು ಹುಡ್ಕೋಣ. ಹಾಗಾದರೆ ನಮ್ಮಲ್ಲಿ ನಾವೆಲ್ಲ ಈ ಕೆಳವರ್ಗದವರು ನಮ್ಮ ಮದುವೆ ವಿಚಾರ ಇರ್ಬೋದು, ನಮ್ಮ ನಾಮಕರಣ ಇರ್ಬೋದು, ಅಂದರೆ ನಮಗೆ ನಾವೇನು ಸಂಸ್ಕಾರ ಅಂತ ಅಂದ್ಕೊಳ್ತೀವಿ, ಇವುಗಳೆಲ್ಲ ಅವಧಿಯಲ್ಲಿ ನಾವು ಯಾವತ್ತೂ ನಿಮ್ಮನ್ನು ಅವಲಂಬಿಸಿದ್ದಿಲ್ಲ. ಇತ್ತೀಚಿನ ಕಾಲಗಳಲ್ಲಿ ನೀವು ಅವಲಂಬಿಸೋ ಥರ ಮಾಡಿದ್ರಿ. ಹಾಗೆಯೇ ನೀವು ಕೆಳವರ್ಗದಲ್ಲಿ ಹೋದರೆ ಬೇರೆ ಬೇರೆ ಸಮುದಾಯಗಳ ಹೆಸರುಗಳನ್ನು ನೋಡಿ, ಮರಿಯ, ಹುಲಿಯ, ಮಾರ್ಯ, ಕೆರಿಯ ಈ ಥರ ಇರ್ತದೆ. ಯಾಕೆ ಈ ಥರ ಹೆಸರನ್ನು ಇಡ್ತಾ ಇದ್ದೀರಿ ನೀವು? ನಿಮ್ಮ ಮನುವಾದದಲ್ಲಿ ಬರುತ್ತಲ್ಲ, ಮನು ಹೇಳ್ತಾನೆ, ಒಬ್ಬ ಕೆಳವರ್ಗದವನಿಗೆ ಅವನ ಹೆಸರಿನ ಮೂಲಕವಾಗಿ ಆತನಿಗೆ ಕೀಳರಿಮೆ ಬರಬೇಕು, ಅಂಥ ಹೆಸರನ್ನು ಇಡಬೇಕು. ಈ ಥರ ಇಂತಹ ಒಂದು ಮನುವ್ಯಾಧಿ ಮನಸ್ಥಿತಿಯಿಂದಂತ ಬಂದ ನಿಮಗೆ ನೀವು ಬೇರೆಯವರ ಹೆಸರನ್ನು ಹಿಡ್ಕೊಂಡು ಟೀಕೆ ಮಾಡ್ತೀರಿ. ಅವರ ಹೆಸರಿನ ಮೂಲ ಏನು ಅಂತ ಹೇಳ್ತೀರಿ. ಯಾರು ಕೊಟ್ಟವರು? ಯಾರು? ನಾನು ಹೇಳ್ತಾ ಇದ್ನಲ್ಲ, ನಮ್ಮ ಸಮುದಾಯದಲ್ಲಿ ಮದುವೆ ಸಂಬಂಧಗಳನ್ನು ಕುದುರಿಸೋದಿರ್ಬೋದು, ನಾಮಕರಣ ಮಾಡೋದಿರ್ಬೋದು, ಶವ ಸಂಸ್ಕಾರ ಇರ್ಬೋದು, ಎಲ್ಲ ಸಂಸ್ಕಾರಗಳನ್ನು ನಾವೇ ಮಾಡ್ಕೊಳ್ತಾ ಇದ್ದೀವಿ. ಬೇರೆ ಬೇರೆ ಕಾಲಘಟ್ಟದಲ್ಲಿ ನೀವೇನು ಎಂಟ್ರಿ ಹೊಡಿತೀರಲ್ಲ, ನೀವು ಈ ಬಹುಸಂಖ್ಯಾತರನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥ ಒಂದು ಯಜಮಾನತ್ವವನ್ನು ವಹಿಸ್ಕೋಬೇಕು ಅನ್ನುವಂಥ ಒಂದು ಹಪಾಹಪಿಗೆ ಬಿದ್ದು ನಮ್ಮ ಮೇಲೆ ದಾಳಿ ಮಾಡ್ತಿರಲ್ಲ, ದಬ್ಬಾಳಿಕೆ ಮಾಡ್ತಿರಲ್ಲ, ಆ ಕಾಲಘಟ್ಟದಲ್ಲಿ ಶುರುವಾಯಿತು. ಇವತ್ತು ನೀವು ನಾಮಕರಣ ಮಾಡಲಿಕ್ಕೆ ಹೋದಾಗ ಹೆಚ್ಚು ದುಡ್ಡು ಕೊಟ್ಟವರಿಗೆ ABCD ಒಳಗಡೆ ಹೆಸರು ಬರುವಂಥದ್ದು ಹೆಸರನ್ನು ಇಡ್ರಿ ಅಂತ ಹೇಳ್ತೀರಿ.
ಯಾವ ಶಾಸ್ತ್ರವೋ ಯಾವುದೋ ಯಾವ ಜ್ಯೋತಿಷ್ಯವೋ ನಮಗೆ ಗೊತ್ತಿಲ್ಲ. ನೀವು ನಾಮಕರಣ ಮಾಡಬೇಕಾದ್ರೆ ಆ ಹೆಸರಿಡ್ರಿ ಈ ಹೆಸರಿಡ್ರಿ ಅಂತ ಹೇಳ್ಕೊಂಡು ನಮೂದಿಸ್ತಿರಲ್ಲ. ಇವತ್ತು ಚಿಂತನ್ ಅಂತ ಹೆಸರಿಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿದೆ? ಭಗವಾನ್ ಅಂತ ಹೆಸರಿಟ್ಕೊಳ್ಳೋದ್ರಲ್ಲಿ ಯಾವ ತಪ್ಪಿದೆ? ಹೆಸರಿನ ಮೇಲೆ ನೀವು ಹೆಸರಿಗೂ ಇದಕ್ಕೂ ಏನು ರೀ ಸಂಬಂಧ ಇದೆ? ಯಾರೋ ಒಬ್ಬನು ಕೆರಿಯಪ್ಪ ಅಂತಿರೋನು ಅಥವಾ ಕರಿಯಪ್ಪ ಇರುವಂಥವ್ನು ಅವನು ಬೆಳ್ಳಗಿರ್ಬೋದು. ಯಾರೋ ಒಬ್ಬ ಬೆಳ್ಳಿಯಪ್ಪ ಅಂತಿರುವಂಥವ್ನು ಅವನು ಸ್ವಲ್ಪ ಕಪ್ಪಗಿರ್ಬೋದು. ಹಾಗೇ ಹೆಸರು ಮತ್ತು ಅವರ ಗುಣ ಸ್ವಭಾವ, ಅವರ ಬಣ್ಣ ಅವಕ್ಕೆಲ್ಲ ಸಂಬಂಧ ಇರಲ್ಲ. ಅವರ ಧರ್ಮ, ಅವರ ವಿಚಾರ ಅವಕ್ಕೂ ಹೆಸರಿಗೂ ತಳುಕು ಹಾಕುವಂಥದ್ದು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ನಮ್ಮ ಸ್ನೇಹಿತರು ತಮ್ಮ ಹೆಸರುಗಳೆಲ್ಲ ಯಾವ್ಯಾವ ಕಾಲಘಟ್ಟದಲ್ಲಿ ಹೇಗೆ ಬದಲಾಯಿತು, ಅದರ ಪರಿಣಾಮ ಏನು, ಅದರಿಂದ ಏನೇನಾಯಿತು ಅಂತ ಹೇಳ್ಕೊಂಡೆಲ್ಲ ಹೇಳಿದ್ದಾರೆ. ಇದೇ ವಿಚಾರವಾಗಿ ಮುಂದುವರಿತಾ ನಾನು ಹೇಳಬೇಕಿದ್ರೆ, ನನ್ನದು ಕನ್ನೇಶ್ವರ್ ಗಣಪತಿ ನಾಯ್ಕ್ ಅಂತ ಹೇಳ್ಕೊಂಡು ನಾನು ಈ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಪತ್ರಿಕೆಗಳಲ್ಲಿ ಯಾವಾಗ ಬರೀಲಿಕ್ಕೆ ಶುರು ಮಾಡ್ತೀನಿ ಆಗ ಕನ್ನೇಶ್ವರ್ ನಾಯ್ಕ್ ಕೋಲ್ಸಿರಿಸಿ ಅಂತ ಹೇಳ್ಕೊಂಡು ಬರಿತಾ ಇದ್ದೆ. ನಾನು ಸುಮಾರು 2000 ಅವಧಿಯಲ್ಲಿ ಪ್ರಜಾವಾಣಿಯಲ್ಲಿ ಇಂಟರ್ನ್ಶಿಪ್ನಲ್ಲಿದ್ದಾಗ ಆಗ ನಾಗೇಶ್ ಹೆಗಡೆಯವರು ನಮಗೆ ಪರಿಚಯ ಆಗ್ತಾರೆ. ಮತ್ತು ನಾಗೇಶ್ ಹೆಗಡೆಯವರ ಮಾರ್ಗದರ್ಶನ ನಿರ್ದೇಶನದ ಪ್ರಕಾರ ನಾವು ನಮ್ಮ ಪತ್ರಿಕೋದ್ಯಮದ ದಿನಗಳನ್ನು, ಅಂದರೆ ನಿಜವಾಗಿ ನಾವು ಪತ್ರಿಕೋದ್ಯಮವನ್ನು ಪ್ರಾರಂಭ ಮಾಡಿ ಆಗಲೇ ಒಂದು 2-3 ವರ್ಷಗಳು ಕಳೆದಿತ್ತು. ಆದರೆ ಒತ್ತಾ ಸೊ ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತಾ ಇರಬೇಕಿದ್ರೆ ನಮ್ಮ ಲೇಖನಗಳು ಪತ್ರಿಕೆಯಲ್ಲಿ ಕನ್ನೇಶ್ವರ ನಾಯ್ಕ್ ಕೋಲ್ಸಿರಿಸಿ ಅಂತ ಕೂಡ ಪ್ರಾರಂಭಿಕವಾಗಿ ನಾನು ಬರೆದೆ. ಆದರೆ ನಮ್ಮ ಗುರುಗಳಾಗಿರುವಂತಹ ಗೌರವಾನ್ವಿತ ನಾಗೇಶ್ ಹೆಗಡೆಯವರು ಒಂದು ದಿವಸ ಹೇಳಿದರು, ಕನ್ನೇಶ್ವರ ನಾಯ್ಕ್ ಕೋಲ್ಸಿರಿಸಿ ಅಂದರೆ ಸ್ವಲ್ಪ ಉದ್ದ ಆಗಿಬಿಡುತ್ತೆ ರೀ, ಇಲ್ಲಿಂದ ಬೆಂಗಳೂರು ಅಷ್ಟು ದೂರ ಆಗ್ತದೆ, ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿ ಶಾರ್ಟ್ ಮಾಡಿ ಅಂತಂದರು. ಕಡೆಗೆ ಅವರು ಕೋಲ್ಸಿರಿಸಿ ಕನ್ನೇಶ್ ಅಂತ ಬರ್ಕೊಂಡ್ರೆ ಓಕೆ ಅಂತ ನನಗನ್ನಿಸ್ತದೆ ಅಂತಂದರು. ಎಸ್ ಸರ್, ಯಾಕೆಂತಂದರೆ ಅವರ ಸಿದ್ಧಾಂತ ಮತ್ತು ಅವರ ಜೀವನ ಶೈಲಿ ಜೊತೆಗೆ ಅವರ ವೈಚಾರಿಕತೆಯನ್ನು ಗೌರವಿಸುವಂಥವ್ರು ನಾವು. ನಮಗೆ ಅವರೊಂಥರ ಮಾನಸ ಗುರು ಇದ್ದಂಗೆ. ಆಯಿತು ಸರ್, ನಿಮ್ಮ ಪ್ರಕಾರನೇ ಕೋಲ್ಸಿರಿಸಿ ಕನ್ನೇಶ್ ಅಂತ ಬರಿತೀನಿ ಅಂತ ಹೇಳ್ಕೊಂಡು ನನ್ನ ಲೇಖನಗಳಲ್ಲಿ ನಾನು ಕೋಲ್ಸಿರಿಸಿ ಕನ್ನೇಶ್ ಅಂತ ಹೇಳ್ಕೊಂಡು ಬರೀಲಿಕ್ಕೆ ಶುರು ಮಾಡಿದೆ. ಕೋಲ್ಸಿರಿಸಿ ಕನ್ನೇಶ್ ಅಂತ ಬರೀಲಿಕ್ಕೆ ಶುರು ಮಾಡಿದ ಮೇಲೆ ಅವರು ಕೊಟ್ಟಂಥ ದನದಲ್ಲಿ ಕೋಲ್ಸಿರಿಸಿ ಕನ್ನೇಶ್ ಅಂತ ಬಂದರೆ ಅದನ್ನು ನನಗೆ ರಿಸೀವ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ನನ್ನ ಅಕೌಂಟ್ ಇರೋದು ಕನ್ನೇಶ್ವರ್ ಜಿ ನಾಯ್ಕ್ ಅಂತ, ಅಂದರೆ ಕನ್ನೇಶ್ವರ್ ಗಣಪತಿ ನಾಯ್ಕ್ ಅಂತ ಹೇಳ್ಕೊಂಡು ನಂದು ಬ್ಯಾಂಕ್ಗಳಲ್ಲಿ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ಕಡೆ ಇರುವಂಥದ್ದು. ಬಟ್ ನನ್ನ ನಾಮಪದ ನಾನು ಇಟ್ಕೊಂಡಿರುವಂಥ ಹೆಸರು ಅದಕ್ಕೇನು ಗೋಸ್ಟ್ ನೇಮ್ ಅಂತ ಕೂಡ ಹೇಳ್ತಾರೆ. ಆ ಥರ ಕೋಲ್ಸಿರಿಸಿ ಕನ್ನೇಶ್ ಅಂತ ಇಟ್ಕೊಂಡಿರೋದ್ರಿಂದ ಕೆಲವು ಕಡೆ ಇಂಥವೆಲ್ಲ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಆಯಿತು. ಬಟ್ ಇವತ್ತೂ ಕೂಡ ನಾನು ಕೋಲ್ಸಿರಿಸಿ ಕನ್ನೇಶ್ನೇ. ನನ್ನ ಮೂಲ ಆಧಾರ್ ಕಾರ್ಡು ಅಥವಾ ಮತ್ತೊಂದು ನಿಮ್ಮ ಡ್ರೈವಿಂಗ್ ಲೈಸೆನ್ಸು, ಪಾನ್ ಕಾರ್ಡು ಅಲ್ಲೆಲ್ಲ ಹುಡುಕ್ತಾ ಹೋದರೂ ಕೋಲ್ಸಿರಿಸಿ ಕನ್ನೇಶ್ ಅಂತ ಸಿಗೋದಿಲ್ಲ. ಕನ್ನೇಶ್ವರ್ ಗಣಪತಿ ನಾಯ್ಕ್ ಕೋಲ್ಸಿರಿಸಿ ಅಂತ ಹೇಳ್ಕೊಂಡು ಓದ್ಕೊಳ್ಬೇಕಾಗ್ತದೆ. ಸೊ ಹೀಗೆ ಪ್ರತಿಯೊಬ್ಬರ ಹೆಸರಿನ ಹಿಂದೆ ಮುಂದೆ ಬೇರೆ ಬೇರೆ ಥರದ ಏನೇನೇನೇನೇನೋ ಪಲ್ಲಟಗಳು, ಏನೇನೇನೋ ಬದಲಾವಣೆಗಳು, ಏನೇನೇನೇನೋ ಕಾರಣಗಳು ಇದ್ದಿರ್ತವೆ. ಹಾಗೆ ನಮ್ಮ ಉತ್ತರ ಕನ್ನಡದಲ್ಲಿ ನೋಡಿರಿ, ಗಂಗಾಧರ್ ಹಿರೇಗುತ್ತಿ ಅಂತ, ಹಿರೇಗುತ್ತಿ ಹೆಸರನ್ನು ಫೇಮಸ್ ಮಾಡಿದಂಥವ್ರು. ಆನಂತರ ಬೀರಣ್ಣ ನಾಯ್ಕ ಮೊಗಟ ಅಂತ, ಆನಂತರ ನಾಗತಿಹಳ್ಳಿ ಚಂದ್ರಶೇಖರ್ ಅಂತ. ನೀವು ಅವ್ರದ್ದೆಲ್ಲ ಮೂಲ ಅಫಿಡವಿಟ್ನಲ್ಲಿ, ಅವರ ಸ್ಕೂಲ್ ಎಂಟ್ರಿಯಲ್ಲಿ ಅಥವಾ TCಯಲ್ಲಿ, ಟ್ರಾನ್ಸ್ಫರ್ ಸರ್ಟಿಫಿಕೇಟ್ನಲ್ಲಿ ಎಲ್ಲೂ ನೀವು ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಬಹುಶಃ ಹುಡುಕ್ಲಿಕ್ಕೆ ಸಾಧ್ಯ ಇಲ್ವೇನು. ಕೆಲವೊಬ್ರಿಗೆ ಮಾತ್ರ ಅಂತ ಅವಕಾಶ ಇರುತ್ತೆ. ಸೊ ಎಲ್ಲರೂ ಗೋಸ್ಟ್ ನೇಮನ್ನು ಇಟ್ಕೊಂಡು ಮಾಡ್ತಾರೆ. ಬಟ್ ನಿಮ್ಮ ಕೋಮುವಾದಿಗಳಿಗೆ ನೀವು ಆ ಥರ ಇಟ್ಕೊಳ್ಳೋದು ಸ್ವಲ್ಪ ಕಡಿಮೆ. ಯಾಕಂತಂದರೆ ನಿಮ್ಗೊಂಥರ ಮೇಲರಿಮೆ, ನಿಮ್ಮ ಜಾತಿಯನ್ನು ನೀವು ಮುಂದೆ ಬರ್ಕೋಬೇಕು, ಆ ಮೂಲಕ ನೀವು ಲಾಭವನ್ನು ತಗೊಳ್ಬೇಕು, ಆ ಮೂಲಕ ನೀವು ಧರ್ಮ ಅಂತ ಹೇಳ್ಕೊಂಡು ನಿಮ್ಮ ಜಾತಿಯ ಸಂಕುಚಿತತೆಯ ಲಾಭವನ್ನು ಪಡ್ಕೊಳ್ಬೇಕು. ಆ ಕಾರಣಕ್ಕೆ ನೀವು ಅದನ್ನು ಮುಂದುವರಿಸ್ತೀರಿ. ಇದನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಹೇಗೆ ನಿಮ್ಮ ಮನುಷ್ಯಶಾಸ್ತ್ರದಲ್ಲಿ ಕೆಳವರ್ಗದವರು ಅವರ ಹೆಸರಿನಿಂದ ಅವರು ಕೀಳರಿಮೆಗೊಳಗಾಗಬೇಕು ಅಂತ ಏನು ಹೇಳ್ತಿರಲ್ಲ, ಅದೇ ಥರ ನೀವು ನಿಮ್ಮ ಹೆಸರಿನ ಮೂಲಕ ನಿಮ್ಮ ಜಾತಿ ಸೂಚಕವನ್ನು ಇಟ್ಕೊಂಡು ಆ ಮೂಲಕ ನಿಮ್ಮ ಮೇಲರಿಮೆ ಇದೆಯಲ್ಲ ಅದನ್ನು ಶಾಶ್ವತವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ವಿಚಾರದಲ್ಲಿ ಅಥವಾ ಲಾಭದ ನಿರೀಕ್ಷೆಯಲ್ಲಿ ನೀವಿದ್ದೀರಿ. ಹಾಗಂತ ಹೇಳ್ಕೊಂಡು ನೀವೇನೆಲ್ಲರೂ ಅದೇ ಥರ ನಿಮ್ಮ ಜಾತಿ ಸೂಚಕವನ್ನೇ ಇಟ್ಕೊಂಡಿದ್ರು ಇಲ್ಲ, ನಿಮಗೂ ಕೂಡ ಹಿಂದೆ ಮುಂದೆ ಊರ ಹೆಸರು ಮತ್ತೊಂದು ಮುಗಿದೊಂದು ಇದ್ದೇ ಇರುತ್ತೆ. ಬಟ್ ನೀವು ನಿಮ್ಮ ವಿಚಾರ ಬಂದಾಗ ಅದನ್ನು ಇಶ್ಯೂ ಮಾಡೋದಿಲ್ಲ. ರಾಜಚಿಂತನ್ ಅಂತ ಒಂದು ಬಹುತ್ವದ ಪರವಾಗಿ ಮಾತನಾಡುವವರು ಬಂದಾಗ ಅವರನ್ನು ಟೀಕೆ ಮಾಡ್ತೀರಾ. ಇಂಥ ಟೀಕೆ ನೀವು ಯಾರ್ಯಾರ ವಿರುದ್ಧ ಮಾಡಿದ್ರಿ ಅಂತ ಒಂದು ಸಾರಿ ಯೋಚನೆ ಮಾಡ್ಕೊಳ್ಳಿ. ಲಂಕೇಶ್ ಅವ್ರ ವಿಚಾರದಲ್ಲಿ ಅದೇ ಆಯಿತು.
ಬಂಗಾರಪ್ಪನವ್ರ ವಿಚಾರದಲ್ಲಿ ಅದೇ ಆಯಿತು, ಸಿದ್ದರಾಮಯ್ಯನಂಥವ್ರ ವಿಚಾರದಲ್ಲಿ ಅದೇ ಆಯಿತು. ಬಟ್ ಇವರೆಲ್ಲವರು ಏನು ಪಾಪದವರ? ನಾವೆಲ್ಲ ಏನು ನಮ್ಗೆ ಯಾರು ದಿಕ್ಕು ದಿಸೆ ಇಲ್ಲ ಅಂತ ಅಂದ್ಕೊಂಡಿದ್ರ ನೀವು? ಅಂದರೆ ನೀವು ಹೇಳಿದ್ದೇ ಶಾಸ್ತ್ರ, ನೀವು ಮಾಡಿದ್ದೇ ಶಾಸನ, ನೀವು ಹೇಳಿದ್ದೇ ಇದು ಇದೆ, ಈ ಧರ್ಮ ಜಾತಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಇಂಥದ್ದೆಲ್ಲ ನಿಮ್ಮ ಮುಗಿನೇರಕ್ಕೆ ಆಗಬೇಕಂತ ನೀವು ಅಪೇಕ್ಷೆ ಪಡಬಾರ್ದಲ್ಲ. ಹಾಗಾಗಿ ನಾವೆಲ್ಲವರು ಇವತ್ತು ಚಿಂತನ್ ಅವರ ಪರವಾಗಿ ನಿಂತಿದ್ವಿ. ಅಂಥವರು ಭಾಳ ಜನ ಇದ್ದಾರೆ. ಮತ್ತು ನಮ್ಮ ಅನುಭವದಲ್ಲಿ ನಾವು ಭಾಳ ಸಂದರ್ಭದಲ್ಲಿ ನೋಡ್ಕೊಂಡಿದ್ವಿ. ನಮಗೊಬ್ಬರು ಆಕಾಶವಾಣಿಯ ಒಬ್ಬ ಹಿರಿಯ ಅಧಿಕಾರಿ ನನ್ನ ಎದುರುಗಡೆ ಒಬ್ರಿಗೆ ಕೇಳಿದರು, ಅವ್ರು ಯಾರೋ ಸಮಥಿಂಗ್ ಹರೀಶ್ ಅರ್ಗಾನೋ ಆ ಥರ ಇರುವಂಥವ್ರು. ನೀವು ಅರ್ಗ ಅಂತ ಯಾಕೆ ಬರ್ಕೊಳ್ತೀರಿ? ಹರೀಶ್ ಮತ್ತೇನೋ ಅವ್ರ ಹೆಸರು ಎದುರುಗಡೆ ಅಂದರೆ ಅವ್ರ ಪರಿಶಿಷ್ಟರು, ಅದನ್ನು ಬರ್ಕೊಳ್ಳಿ, ನಿಮಗೇನು ತಕರಾರು, ನಿಮಗೇನು ತೊಂದರೆ ಅಂತಾನೆಲ್ಲ ಕೇಳಿದರು. ಸೊ ನೀವು ಭಾಳ ಅಂದರೆ ಖುಲ್ಲಂಖುಲ್ಲ, ಬಹಳ ಮುಕ್ತವಾಗಿ ನೀವು ಅದನ್ನು ಕೇಳಿದರೆ ನಾವು ಅದನ್ನು ಎದುರಿಸ್ಬೋದು, ಉತ್ತರ ಕೊಡ್ಬೋದು, ಸಂವಾದದಲ್ಲಿ ತೊಡಗ್ಬೋದು. ಅಥವಾ ಈಗ ನಮಗೆ ಈ ಥರ ನಾನು ಹೋಲ್ಸಿರಿಸಿ ಕನ್ನೇಶ್ ಅಂತ ಇಟ್ಕೊಳ್ಳೋ ಮುಖಾಂತರ ನನ್ನ ಹೆಸರಿನ ಜೊತೆಗೆ ನಮ್ಮ ಊರಿನ ಹೆಸರನ್ನು ಪ್ರಸಿದ್ಧ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡು ನಾನನ್ನು ಸಮಾಧಾನ ಕೇಳ್ಬೋದು. ಮತ್ತು ಅದು ಸತ್ಯ ಕೂಡ. ಅದೇ ಥರ ಭಾಳ ಜನರಲ್ಲಿ ಇರುತ್ತೆ. ಆ ಹರೀಶ್ ಅಂತ ಹೇಳೋನು ಅರ್ಗ ಅನ್ನುವ ತನ್ನ ಹೆಸರನ್ನು ಕೂಡ, ತನ್ನ ಹೆಸರು ಜೊತೆಗೆ ತಮ್ಮ ಊರಿನ ಹೆಸರನ್ನು ಕೂಡ ಪ್ರಸಿದ್ಧ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯಿಂದ, ಆಸೆಯಿಂದ ಆ ಥರ ಇಟ್ಕೊಂಡಿರ್ಬೋದು. ಬಟ್ ನೀವು ಅಲ್ಲಿ ಎಲ್ಲ ಕಡೆ ಸಂಕುಚಿತತೆಯಿಂದ ನಿನ್ನ ಜಾತಿಯನ್ನು ಹೇಳ್ಕೋ ಅಂತ ಮುಂದೆ ಮಾಡ್ತೀರಿ. ಇದನ್ನೇ ಲೋಹಿಯಾ ಅವರು ಕಾಗೋಡಿ ಚಳವಳಿಯ ಸಂದರ್ಭದಲ್ಲಿ ಏನು ಶಿವಮೊಗ್ಗಕ್ಕೆ ಬರ್ತಾರೆ, ಮತ್ತು ಆ ಕಾಲದ ಸಾಮಾಜಿಕ ಅಥವಾ ಈ ಸಮಾಜವಾದಿ ಚಳುವಳಿ ಏನಿತ್ತು, ಆ ಕಾರಣಕ್ಕೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ಜನ ಅವರ ಹೆಸರಿನ ಎದುರುಗಡೆ ಜಾತಿ ಸೂಚಕವನ್ನು ಬಳಸೋದಿಲ್ಲ. ಭಾಳಷ್ಟು ಕಡೆ, ಬರೀ ನನಗೆ ಗೊತ್ತಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಬಟ್ ಭಾಳಷ್ಟು ಕಡೆ ಹಳೆ ಮೈಸೂರು ಭಾಗದಲ್ಲಿ ಈ ಜಾತಿ ಸೂಚಕವನ್ನು ಬಳಸೋದು ಭಾಳ ಕಡಿಮೆ. ಬಟ್ ನಾವು ಕರಾವಳಿ ಜನ, ಮಲೆನಾಡಿನವರು ಮತ್ತು ಬಯಲುಸೀಮೆಯವರು ಭಾಳಷ್ಟು ಕಡೆ ಈ ಜಾತಿ ಸೂಚಕವನ್ನು ಬಳಸ್ತೀವಿ. ಬಟ್ ಅದರಲ್ಲಿ ಬಳಸದೇ ಇರೋದ್ರಲ್ಲಿ ಅಥವಾ ಬಳಸೋದ್ರಲ್ಲಿ ಯಾವ ವಿಶೇಷತೆ ಇದೆ? ಅದರಲ್ಲಿ ಯಾವ ಲೋಪ ಇದೆ? ಸಪೋಸ್ ಬಳಸದೇ ಇದ್ದರೆ ಇಂಥದ್ದನ್ನೆಲ್ಲ ಇಶ್ಯೂ ಮಾಡಿಕೊಂಡು ಯಾರೋ ಒಬ್ಬನನ್ನು ನೀವು ಲಾಕ್ಡೌನ್ ಅಪಾನ್ ಮಾಡಬೇಕು, ಅಥವಾ ಆತ ಕೀಳರಿಮೆಗೊಳಗಾಗಬೇಕು, ಅಥವಾ ಆತ ಯಾವ ಸಿದ್ಧಾಂತವನ್ನು ಪ್ರತಿನಿಧಿಸ್ತಾ ಇದ್ದಾನೆ, ಆತ ಯಾರ ಪರವಾಗಿ ಮಾತಾಡ್ತಾ ಇದ್ದಾನೆ, ಅಂತಹ ಒಂದು ಆತನ ಏನು ನಡೆ ಇದೆ ಅದನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೆ ನೀವು ಎಲ್ಲ ಈ ಷಡ್ಯಂತ್ರವನ್ನೆಲ್ಲ ಮಾಡ್ತಿರಲ್ಲ ನೀವು, ಧರ್ಮ ದೇವರ ಹೆಸರಿನಲ್ಲಿ. ಇದನ್ನು ಜನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಜನರಿಗೆ ಅರ್ಥವಾಗಿದೆ. ನಾವೆಲ್ಲ ಭಾಳ ಹಿಂದೆ ಅರ್ಥ ಮಾಡ್ಕೊಂಡವರು ಸಾಂದರ್ಭಿಕವಾಗಿ ನಿಮ್ಗೆ ಎಲ್ಲೆಲ್ಲಿ ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನು ಕೊಡ್ತಾ ಇದ್ದೇವೆ ಮತ್ತು ಕೊಡ್ತೇವೆ ಅನ್ನುವಂಥ ಮಾತನ್ನು ಚಿಂತನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ನಾವೆಲ್ಲ ಏನು ಈ ಬಹುತ್ವದ ಪರವಾಗಿದ್ದೀವಿ, ಜಾತ್ಯತೀತವಾಗಿ ಯೋಚಿಸ್ತಾ ಇದ್ದೀವಿ. ಸಂದರ್ಭ ಬಂದಾಗ ನಮ್ಮವರು, ಮತ್ತವರು, ಇನ್ನೊಬ್ಬರು, ಬೇರೆ ಕಡೆಯವರು ಅಂತ ಸಹಿತ ಯೋಚನೆ ಮಾಡಿದೆ. ಯಾರು ಬಹುಸಂಖ್ಯಾತರು, ಯಾರು ಶ್ರಮಿಕರು, ಯಾರು ಅಬಲರಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಶ್ರಮಿಕರು, ಅವ್ರ ಪರವಾಗಿ ನಾವು ನಿಲ್ತಾ ಇದ್ದೀವಲ್ಲ. ನಾವು ಈ ಕೋಮುವಾದಿ ಮನಸ್ಥಿತಿಯ ಜನರುಗಳಿಗೆ ಹೆದರುವಂಥ ಅಗತ್ಯ ಇಲ್ಲ. ಯಾಕಂತಂದರೆ ಅವರು ಎಂಡೇಂಜರಸ್ ಸ್ಪೈಸಿಸ್. ಅವರು ಅಂತಿಮ ಘಟ್ಟದಲ್ಲಿದ್ದಾರೆ. ಅವರ ವಿಚಾರ, ಅವರ ಆಚಾರ ಮತ್ತು ಅವರ ಧರ್ಮ, ಅವರ ದೇವರು ಎಲ್ಲವೂ ನಶಿಸುವ ಹಂತಕ್ಕೆ ಬಂದಿದ್ದಾವೆ. ಹಾಗಾಗಿ ಈ ದೀಪ ನಂದಬೇಕಾದ್ರೆ, ಅಂದರೆ ಅದು ಆರಿ ಹೋಗಬೇಕಿದ್ರೆ ಹೆಚ್ಚು ಪ್ರಜ್ವಲಿಸುತ್ತಂತೆ. ಹಾಗೆ ಇವತ್ತು ಇಂಡಿಯಾದಲ್ಲಿ ದೇವರು, ಧರ್ಮದ ವಿಚಾರವನ್ನು ಬಹಳ ಪ್ರಯತ್ನಪೂರ್ವಕವಾಗಿ, ಬಹಳ ಉದ್ದೇಶಪೂರ್ವಕವಾಗಿ ಪ್ರಜ್ವಲಿಸುವಂಥ ಕೆಲಸವನ್ನು ಒಂದು ಬಹಳ ವ್ಯವಸ್ಥಿತ ಪರಿವಾರ, ಪಕ್ಷಗಳೆಲ್ಲ ಮಾಡ್ತಾ ಇದ್ದಾವೆ. ಅಂಥ ಷಡ್ಯಂತ್ರಕ್ಕೆ ಭಾರತದಲ್ಲಿ ಜಯ ಆಗಲ್ಲ. ನಾವು ಬಹಳ ವರ್ಷಗಳಿಂದ, ಬಹಳ ಶತಮಾನಗಳಿಂದ ನಿಮ್ಮಂಥ ಈ ದಾಳಿಕೋರರು, ಈ ವಲಸಿಗರು ಮತ್ತು ತಮ್ಮ ವೈಚಾರಿಕತೆಯನ್ನು, ತಮ್ಮ ಅಧಿಕಾರವನ್ನು ಭಾರತೀಯ ಬಹುಸಂಖ್ಯಾತರ ಮೇಲೆ ಹೇರಬೇಕು ಅಂತ ಹೇಳ್ಕೊಂಡು ಏನು ಕಟಿಪಿಟಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಲ್ಲ, ಅಂಥ ಪ್ರಯತ್ನಗಳನ್ನು ಭಾಳ ಸಾರಿ ಸೋಲಿಸಿದ್ದೇವೆ ಮತ್ತು ನೂರಾರು ಸಾರಿ ಸೋಲಿಸಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ನನ್ನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಹೀಗೆ ಸಿಗ್ತಾ ಇರೋಣ. ನಾವು ಭಾಳ ಮುಕ್ತವಾಗಿ ಇಂಥ ವಿಚಾರಗಳನ್ನು ನನ್ನ ಮಾತುಕತೆ ಮೂಲಕ ಮಾತಾಡ್ತಾ ಮುಂದೆ ಸಾಗೋಣ ಅಂತ ಇವತ್ತಿನ ಈ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಗ್ದೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.